ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಒಂದು ವೈರ್ಲೆಸ್ ಮೈಕ್ನ ತರಿಸಿದ್ದೀನಿ ಗುರು. ಅದನ್ನು ಯಾವ ಥರ ಇದೆ, ಅದು ಯಾವ ಕಂಪ್ನಿ ಏನು ಅಂತ ಟೆಸ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದ್ದೀನಿ, ನೋಡಿದ್ದೀನಿ, ಅದಕ್ಕೆ ಎಲ್ಲ ಪ್ಯಾಚ್ ಆಗಿದೆ. ಓಕೆ ಸ್ನೇಹಿತರೆ, ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವಾಗ ಒಳಗಡೆ ಸ್ನೇಹಿತರೆ ಇವೆರಡು ಇದ್ರೊಳಗಡೆನೇ ಇತ್ತು, ನಾನು ತೆಗೆದು ಹೊರಗಡೆ ಹಾಕಿದ್ದೀನಿ. ಓಕೆ, ಒಂದು ಮ್ಯಾನ್ಯುವಲ್ಲು ಅನ್ಕೋತೀನಿ, ಇನ್ನೊಂದು ಅಮೆಜಾನಿಂದ ಬಂದಿರೋ ಪಾರ್ಸಲ್ ಬಿಲ್, ಇದು ಅಡ್ರೆಸ್ದು. ಓಕೆ, ಇವೆರಡು ವೇಸ್ಟು ನಮಗೆ. ಮತ್ತು ಒಳಗಡೆ ಈ ಥರ ಇದೆ ಬಾಕ್ಸ್. ಇದು ಯಾವುದು ಮೈಕ್ ಅಂದರೆ ಗ್ರೀನರೋ ಪ್ರೊಫೆಷನಲ್ ವೈರ್ಲೆಸ್ ಮೈಕ್. ಇದು P12 ಇದು ಮಾಡೆಲ್ ನೇಮ್ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಮಾಡೆಲ್ ನೇಮ್ ಇರಬೇಕು. ಒಳಗಡೆ ಏನೇನೈತೆ ಬನ್ನಿ ಸ್ನೇಹಿತರೆ ಚೆಕ್ ಮಾಡೋಣ. ಬುಕ್ ಮಾಡಿ ಅದು ಬಂದೇ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ಟೈಮೇ ಸಿಕ್ಕಿರಲಿಲ್ಲ ಗುರು. ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸರಿ ಚೆಕ್ ಮಾಡಿ ನೋಡಿದೆ ಒಳಗಡೆ ಏನೇನೈತೆ ಅಂತ, ನಿಮ್ಗೊಂದು ಸರಿ ವೀಡಿಯೋ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೇ ಇವಾಗ ಅನ್ಬಾಕ್ಸ್ ಮಾಡ್ತಾ ಇರೋದು. ಇಲ್ಲೊಂದು ಮ್ಯಾಗ್ನೆಟ್ ಕೊಟ್ಟವನೇ, ಇಲ್ಲಿ ಲಾಕ್ ಆಗುತ್ತೆ, ಇಲ್ಲೇ ಓಪನ್. ನಾನು ತುಂಬ ಹುಡುಕಾಗ್ಬಿಟ್ಟೆ ಆವಾಗಲೇ, ಎಲ್ಲ ಇದೆ ಗುರು, ಎಲ್ಲ ಇದೆ, ಇದೆಲ್ಲ ಎತ್ತಾ ಇದ್ದೆ. ಆಮೇಲೆ ಸರಿ ನೀಟಾಗೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು. ಓಕೆ, ಒಳಗಡೆ ಸ್ನೇಹಿತರೆ ಒಂದು ಪೌಚ್ ಇದೆ, ಚೆನ್ನಾಗೈತೆ. ನೀವೇನಾದರೂ ಬೇರೆ ಕಡೆ ಕ್ಯಾರಿ ಮಾಡಬೇಕಾದ್ರೆ ಈ ಪೌಚ್ ಒಳಗಡೆ ಹಾಕೊಂಡು ಹೋಗ್ಬೋದು. ಓಕೆ, ಮತ್ತು ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟವ್ರೆ. 1 ಇಯರ್ ವ್ಯಾರಂಟಿ ಐತೆ ಈ ವೈರ್ಲೆಸ್ ಮೈಕ್ಗೆ. ಅದು ನಾವು ಇದನ್ನು ಬುಕ್ ಮಾಡಿ ಒಂದು 30 ಡೇಸ್ ಒಳಗಡೆ ನಾವು ಅವರ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ವ್ಯಾರಂಟಿನ ಕ್ಲೈಮ್ ಮಾಡ್ಕೋಬೇಕು. ನಮಗೆಲ್ಲ ಎಲ್ಲ ತಲೆ ಕೆಡ್ಸ್ಕೊಳಲ್ಲ ಗುರು ಇದಕ್ಕೆಲ್ಲ. ನಾವು ಒಂದು ಸರಿ ಬಂದಮೇಲೆ ಇನ್ನೊಂದು ಸರಿ ವಾಪಸ್ ಮಾಡಿ ಅದೆಲ್ಲ ತಲೆನೋವು. ಓಕೆ, ಈ ವ್ಯಾರಂಟಿ ಕಾರ್ಡೆಲ್ಲ ಸೈಡ್ಗೆ ಇಡೋದ. ಒಳಗಡೆ ಬಾಕ್ಸಲ್ಲಿ ಈ ಥರ ಕೊಟ್ಟವ್ರೆ. ಇದು ಚಾರ್ಜಿಂಗ್ ಕೇಸ್ ಐತೆ, ಇದು ವೈರ್ಲೆಸ್ ಮೈಕ್ ಎಲ್ಲ ಇದ್ರೊಳಗಡೆ ಐತೆ, ಚಾರ್ಜಿಂಗ್ ಕೇಸ್ ಇದೇನೆ. ಮತ್ತು ಇದೊಂದು ಬಾಕ್ಸ್ ಕೊಟ್ಟವ್ರೆ, ಇನ್ನೆಲ್ಲ ಖಾಲಿ, ಇದೇನಿಲ್ಲ. ಈ ಬಾಕ್ಸಲ್ಲೆಲ್ಲ ನಮ್ಮ ಕನೆಕ್ಟ್ರುಗಳೆಲ್ಲ, ಈ ಬಾಕ್ಸ್ ಒಳಗಡೆ ಎಲ್ಲ ಕನೆಕ್ಟ್ರುಗಳೆಲ್ಲ ಐತೆ. ಓಕೆ, ಏನೇನೈತೆ ಚೆಕ್ ಮಾಡೋದ. ಫಸ್ಟ್ ಇದನ್ನೇ ಚೆಕ್ ಮಾಡಿಬಿಡೋದು, ಆಮೇಲೆ ಇದನ್ನು ಚೆಕ್ ಮಾಡೋದ. ಒಳಗಡೆ ಏನಿಲ್ಲ, ಖಾಲಿ ಎಲ್ಲ. ಇದು OTG ಕೇಬಲ್ಲು ಸ್ನೇಹಿತರೆ, ಐಫೋನ್ ಕನೆಕ್ಟ್ ಮಾಡೋಕ್ಕೆ ಅಂತ ಕೊಟ್ಟಿರೋದು. ಗೊತ್ತಿಲ್ಲ ಐಫೋನ್ ಈ ಥರ ಪಿನ್ ಇದೆಯಾ, ಯಾಕಂದರೆ ನಮ್ಮ ಹತ್ರ ಐಫೋನ್ ಇಲ್ಲ. ಮತ್ತು ಇದು ಕ್ಯಾಮ್ರಾ ಕನೆಕ್ಟ್ ಮಾಡೋ ಕೇಬಲ್ ಇದು. ಓಕೆ ಸ್ನೇಹಿತರೆ, ಇದು ಸಿಪಿನ್ ಟು ಸಿಪಿನ್ ಕನೆಕ್ಟ್ರು. ಮತ್ತು ಎರಡು ಇಯರ್ಫೋನ್ ಕೊಟ್ಟವ್ರೆ. ಓಕೆ, ಒಂದಂತೂ ಯೂಸ್ ಆಗುತ್ತೆ, ನನ್ನ ಹತ್ರ ಒಂದು ಇತ್ತು, ಹಾಳಾಗೋಗಿತ್ತೆಲ್ಲ. 2 ಇಯರ್ಫೋನ್ ಕೊಟ್ಟವ್ರೆ. ಇದೇನಕ್ಕೆ ಕೊಟ್ಟವ್ರೆ ಅಂತ ಹೇಳ್ತೀನಿ ಆಮೇಲೆ. ಮತ್ತು ಚಾರ್ಜಿಂಗ್ ಮೈಕ್ ಆಗಲಿ ಸ್ನೇಹಿತರೆ, ಚಾರ್ಜಿಂಗ್ ಕೇಸ್ ಆಗಲಿ, ಎಲ್ಲನೂ ಇದರಲ್ಲಿ ನೀವು ಚಾರ್ಜ್ ಮಾಡ್ಬೋದು. ವಿಂಡ್ಶೀಲ್ಡ್ ಎರಡು ವಿಂಡ್ಶೀಲ್ಡ್ ಕೊಟ್ಟವ್ರೆ. ಮೈಕ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದೊಂದು. ಓಕೆ, ಇದೊಂದು ಕೇಬಲ್ ಇದೆ, ಎಲ್ಲ ಕೇಬಲ್ ಇಲ್ಲಿ ಇಟ್ಟಿದ್ರು. ಇಷ್ಟು ಕೇಬಲ್ಗಳು ಕೊಟ್ಟವ್ರೆ ಇದರಲ್ಲಿ. ಇವೆಲ್ಲ ತೆಗ್ದು ಆ ಕಡೆ ಗಿಡದ ಸೈಡ್ಗೆ. ಇವಾಗ ನಮ್ಮ ವೈರ್ಲೆಸ್ ಚಾರ್ಜಿಂಗ್ ಕೇಸ್ ಮತ್ತು ವೈರ್ಲೆಸ್ ಮೈಕ್ ಓಪನ್ ಮಾಡೋ ಅಂಥ ಸಮಯ. ಇಲ್ಲಿ ಚಾರ್ಜಿಂಗ್ ಪಿನ್ ಕೊಟ್ಟವ್ರೆ, ಚಾರ್ಜ್ ಮಾಡೋದಕ್ಕೆ ಸ್ನೇಹಿತರೆ. ಈ ಕಡೆ ಇಲ್ಲೊಂದು ಡಿಸ್ಪ್ಲೇ ಕಾಣುತ್ತೆ ಸ್ನೇಹಿತರೆ, ಇವಾಗ ಕಾಣ್ತಾ ಇಲ್ಲ ನಿಮಗೆ. ಇಲ್ಲಿ ಎಷ್ಟು % ಚಾರ್ಜ್ ಇದೆ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಡಿಸ್ಪ್ಲೇ ಬರುತ್ತೆ ಇಲ್ಲಿ. ನನಗೆ ಎಷ್ಟೋ ಹುಡುಕಿದ್ರು ಇವಾಗಂತೂ ಕಾಣ್ತಾ ಇಲ್ಲ ಗುರು. ಚಾರ್ಜ್ ಮಾಡಿದಾಗಲೇ ಗೊತ್ತಾಗುತ್ತೆ. ಇದು ತೋರಿಸ್ತೀನಿ ನಿಮಗೆ. 2 ಮೈಕ್ ಇದೆ ಸ್ನೇಹಿತರೆ, ಕಾಲರ್ ಮೈಕ್, ವೈರ್ಲೆಸ್ ಮೈಕ್. ಇದೊಂದು ಮೈಕ್ ಟ್ರಾನ್ಸ್ಮಿಟರು ಇಲ್ಲಿಡೋದ, ಮತ್ತು ಇದೊಂದು ಟ್ರಾನ್ಸ್ಮಿಟರು.
ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಇದು ಸ್ನೇಹಿತರೆ ರಿಸೀವರ್. ನೀವು ಇದನ್ನೇ ಮೊಬೈಲ್ಗೆ ಆಗಲಿ ಕ್ಯಾಮ್ರಾಗಾಗಲಿ ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ಕನೆಕ್ಟ್ ಮಾಡ್ಕೋಬೇಕು ಮತ್ತು ಇದನ್ನು ಈ ಥರ ಕಾಲರ್ಗೆ ಸಿಕ್ಸ್ಕೊಂಡು ಮಾತಾಡೋ ಅಂಥದ್ದು. ನೀವು ಕಾಲರ್ ಸಿಕ್ಸ್ಕೊಳ್ಳೋಕ್ಕಿಂತ ಮುಂಚೆಗೆ ಇದನ್ನು ಕನೆಕ್ಟ್ ಮಾಡೋಕ್ಕೆ ಆನ್ ಮಾಡಬೇಕು ಫಸ್ಟು. ಇದೂ ಅಷ್ಟೇ, ಇಲ್ಲೊಂದು ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಈ ಕಡೆ ಸೈಡ್ ಬಟನ್ಸ್ ಇದೆ. ಇದು ಆನ್ ಆಯಿತು ಸ್ನೇಹಿತರೆ, ಇಲ್ಲೊಂದು ಸಿಗ್ನಲ್ ಬರುತ್ತೆ, ಒಂದು ಲೈಟ್ ಬರುತ್ತೆ ಚಿಕ್ಕದಾಗಿ, ಆನ್ ಆಗಿದೆ ಅಂತ ಇವಾಗ. ಮತ್ತು ರಿಸೀವರ್ ಇದು ಇಲ್ಲಿ ಟಾಪಲ್ಲಿ ಕೊಟ್ಟವನೇ ಬಟನ್, ಆನ್ ಆ್ಯಂಡ್ ಆಫ್ ಬಟನು. ಇದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಈ ಚಿಕ್ಕದೊಂದು ಡಿಸ್ಪ್ಲೇ ಬರುತ್ತೆ ಸ್ನೇಹಿತರೆ. ಇಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು 2 ಮೈಕು ಕನೆಕ್ಟ್ ಆಗಿದೆಯಾ ಅಥವಾ 1 ಮೈಕ್ ಕನೆಕ್ಟ್ ಆಗಿದೆಯಾ, ಚಾರ್ಜಿಂಗ್ ಎಷ್ಟೆಷ್ಟಿದೆ ಅಂತ ಎಲ್ಲ ತೋರಿಸುತ್ತೆ ಇಲ್ಲಿ. ಇದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ನನಗೆ ಡಿಜಿಟೆಕ್ ಮೈಕು ತುಂಬ ಇಷ್ಟ ಆಗಿತ್ತು. ಸೇಮ್ ಅದು 4,600 ಅನ್ಕೋತೀನಿ. ಇವಾಗ ಕಡಿಮೆ ಆಗಿರ್ಬೋದು, 4,200 300ಕ್ಕೆಲ್ಲ ಸಿಗುತ್ತೆ ಡಿಜಿಟೆಕ್ ಮೈಕು. ನನಗೆ ಅದು ತುಂಬ ಇಷ್ಟ ಆಗಿತ್ತು. ಆದರೆ ನಾನು ಸುಮಾರು ವೀಡಿಯೋಗಳೆಲ್ಲ ನೋಡಿ ರಿವ್ಯೂಸ್ ಎಲ್ಲ ನೋಡಾದ್ಮೇಲೆ ನನಗೆ ಈ ಡಿಸ್ಪ್ಲೇ ಇದ್ದರೆ ಬೆಸ್ಟ್ ಅನಿಸ್ತು. ಅದಕ್ಕೇ ಈ ಮೈಕ್ನ ಬುಕ್ ಮಾಡಿದೆ, ಗ್ರೀನರು P12. ಇವಾಗ ನಾವು ಒಂದು ಆನ್ ಮಾಡ್ತೀವಲ್ವಾ, ಅದು ತೋರಿಸ್ತಾ ಇದೆ ಇಲ್ಲಿ ಸ್ನೇಹಿತರೆ. ಇದು ಆನ್ ಆಗಿದೆ. ಮತ್ತು ಇದೊಂದು ಮೈಕ್ ಆನ್ ಮಾಡೋದ ಬಂತು, ಇದರಲ್ಲೂ ಆನ್ ಆಯಿತು. ಇದನ್ನು ಕೊಟ್ಟವರಲ್ಲ ಸ್ನೇಹಿತರೆ, ಇದನ್ನು ಮೈಕಿಗೆ ಕನೆಕ್ಟ್ ಮಾಡೋದು. ಇಲ್ಲಿ ಸ್ಪೀಕರ್ ಐತೆ ನೋಡಿ ಸ್ನೇಹಿತರೆ, ಇದೆಲ್ಲ ಕನೆಕ್ಟ್ ಮಾಡಾಯಿತು ನೋಡಿ, ಈ ಥರ ಬರುತ್ತೆ. ನಿಮಗೆ ಹೊರಗಡೆ ಜಾಸ್ತಿ ಗಾಳಿ ಬೀಸ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡುತ್ತೆ ಇದು ಜಾಸ್ತಿ ಸ್ನೇಹಿತರೆ. ಇಂಟರ್ವ್ಯೂಗಳಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಇಬ್ಬರನ್ನ ಕೂರಿಸಿ ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರಲ್ಲ, ಅದರಿಂದ ಅವಶ್ಯಕತೆ ಇರುತ್ತೆ. ಇದನ್ನು ಮೊಬೈಲ್ಗೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತಾರೆ. ಇವೆರಡನ್ನ ಒಬ್ಬರು ಪ್ರಶ್ನೆ ಕೇಳೋ ಅಂಥವ್ರು, ಇನ್ನೊಬ್ಬರು ಉತ್ತರ ಕೊಡೋ ಅಂಥವ್ರು, ಇಬ್ಬರು ಒಂದೊಂದು ಹಾಕ್ಕೊಂಡಿರ್ತಾರೆ. ಅದಕ್ಕೇ ಈ ವೈರ್ಲೆಸ್ ಮೈಕ್ ಯೂಸ್ ಆಗುತ್ತೆ. ವೈರ್ ಇದ್ದರೆ ತುಂಬ ಪ್ರಾಬ್ಲಮ್. ಇವಾಗ ನಾನೇ ಅಲ್ಲಿಂದ ಇಲ್ಲಿವರೆಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ವೈರ್ ಇರೋ ಅಂಥದ್ದೇ ಬೋಯಾ ಮೈಕು. ಇದನ್ನು ತರಿಸಿ ತುಂಬ ವರ್ಷನೇ ಆಯ್ತು ಗುರು, ಒಂದು 2-3 ವರ್ಷ ಆಯಿತು, ಜಾಸ್ತಿ ಯೂಸ್ ಮಾಡಿಲ್ಲ ಅಷ್ಟೇ. ವೈರ್ ಇರೋ ಅಂಥ ಮೈಕೆ ಇದು ಬೋಯಾ. ಆವಾಗ 1,200 ರೂಪಾಯಿನೋ ಇತ್ತು. ಏನೋ ಬರುತ್ತೆ, M2 ಏನೋ ಬರುತ್ತೆ, ಅದೇ ಮೈಕಿದು. ಪಿನ್ ಕೊಟ್ಟವ್ರೆ, ಇಲ್ಲೆರಡು ಪಿನ್ನು, ಇಲ್ಲೆರಡು ಪಿನ್ ಇದೆ. ಮ್ಯಾಗ್ನೆಟ್ ಸಿಸ್ಟಮ್ ಕೊಟ್ಟವ್ರೆ, ಇದು ಚಾರ್ಜಿಂಗ್ ಹೋಗೋಕ್ಕೆ. ಇಲ್ಲೆರಡಿದೆ. ನಾವಿಲ್ಲಿ ಇಡ್ತಿದ್ದಂಗೆ ಪಟ್ ಅಂತ ಲಾಕ್ ಆಗುತ್ತೆ. ಅದೇನೆ ಅಂಟುಕೊಳ್ಳುತ್ತೆ, ಮ್ಯಾಗ್ನೆಟ್ ಇರುತ್ತಲ್ಲ ಅದರಿಂದ ಪಟ್ ಅಂತ ಲಾಕ್. ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲೊಂದು ಡಿಸ್ಪ್ಲೇ ಇದೆ, ಕಾಣ್ತಾ ಇಲ್ಲ, ಸ್ಕ್ರೀನ್ ಕಾಣುತ್ತೆ ಆವಾಗ ಚಾರ್ಜ್ ಇದ್ದರೆ ಅಂತ. ಇಲ್ಲಿ ಕಾಣ್ತಾ ಇದೆ, ನಾನು ಕಾಣ್ತಾ ಇದೆ. ಅಲ್ಲಿ ದೂರ ಆಗಿದ್ರೆ ಸ್ವಲ್ಪ ಕಾಣಲ್ಲ ಅನ್ಕೋತೀನಿ. 92% ಇದೆ ಚಾರ್ಜ್. ಈ ಚಾರ್ಜಿಂಗ್ ಕೇಸು ಒಂದು ಸಿಕ್ತು. ಡಿಜಿಟೆಕ್ ಮೈಕಲ್ಲಾಗಿದೆ, ಚಾರ್ಜಿಂಗ್ ಕೇಸ್ ಬರ್ತಾ ಇರಲಿಲ್ಲ. ಓನ್ಲಿ 3, ಒಂದು ರಿಸೀವರು, 2 ಟ್ರಾನ್ಸ್ಮಿಟರು ಮತ್ತು ಒಂದಷ್ಟು ಕೇಬಲ್ಗಳು ಬಂದಿರ್ಬೋದೇನೋ, ಆದರೆ ಚಾರ್ಜಿಂಗ್ ಕೇಸ್ ಬರ್ತಾ ಇರಲಿಲ್ಲ. ಮತ್ತೆ ಸಪ್ರೇಟ್ ಪರ್ಚೇಸ್ ಮಾಡಬೇಕಿತ್ತು ಅದನ್ನು. ಗ್ರೀನರು ವೈರ್ಲೆಸ್ ಮೈಕಲ್ಲಿ ಚಾರ್ಜಿಂಗ್ ಕೇಸ್ ವಿತ್ ಮೈಕ್ ಎಲ್ಲ ಸಿಕ್ತು. 4,900 ಸಮಥಿಂಗ್ ಇದೆ, 999 ಏನೋ ಇದೆ ಈ ಮೈಕ್ಗೆ. ಕೆಲವೊಂದು ಲಿಂಕಿಂದ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ 400 ರೂಪಾಯಿ ಕೂಪನ್ ಇರುತ್ತೆ. ಇದರಿಂದ 400 ರೂಪಾಯಿ ಲೆಸ್ ಆಯಿತು ನನಗೆ. 4,599ಕ್ಕೆ ಸಿಕ್ತು, ಅಂದರೆ 4,600 ರೂಪಾಯಿಗೆ. ನಾನು ಇದೆಲ್ಲ ಪರ್ಚೇಸ್ ಮಾಡಿ ಒಂದು ವಾರ ಆದಮೇಲೆ ಗುರು ನನಗೆ ಇನ್ನೊಂದು ಲಿಂಕ್ ಸಿಕ್ತು. ಆ ಲಿಂಕಿಂದ ಅಮೆಝಾನ್ಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ರೆ 1,000 ರೂಪಾಯಿ ಕಡಿಮೆ ಇತ್ತು, 4,000 ರೂಪಾಯಿಗೆ ಸಿಗ್ತಾಯಿತ್ತು ಕೂಪನ್ ಆಪ್ಷನಿಂದ. ನಾನು ಏನು ಮಾಡೋಕ್ಕಾಗಲ್ಲ, ತರಿಸ್ಬಿಟ್ಟಿದೆ. ಅದರಿಂದ 4,600 ರೂಪಾಯಿ ಈ ಮೈಕ್ಗೆ ಕೊಟ್ಟೆ. ಇದು ಮೈಕ್ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಎಲ್ಲ ಚೆಕ್ ಮಾಡೋಣ. ಇಲ್ಲಿ ಒಳಗಡೆ ಏನು ಅಷ್ಟೊಂದು ಡಿಫ್ರೆಂಟ್ ಗೊತ್ತಾಗಲ್ಲ ಸ್ನೇಹಿತರೆ, ಅದಕ್ಕೆ ಹೊರಗಡೆ ಹೋಗಿ ಚೆಕ್ ಮಾಡೋಣ. ಯಾವ ಥರ ಕ್ವಾಲಿಟಿ ಇದೆ ಮತ್ತು ಯಾವ ಥರ ವಾಯ್ಸ್ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನೀಟಾಗಿ ಬರುತ್ತಾ, ರನ್ನಿಂಗಲ್ಲಿ ನೀಟಾಗಿ ಬರುತ್ತಾ. ಆ ಕಡೆ ಈ ಕಡೆ ಟರ್ನ್ ಮಾಡಿದ್ರೆ ನಾನು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ. ಆ ಕಡೆ ಈ ಕಡೆ ಟರ್ನ್ ಮಾಡಿದ ತಕ್ಷಣ ಸೌಂಡ್ ಚೇಂಜ್ ಆಗುತ್ತೆ, ಕಟ್ಟಾಗತ್ತದು, ಬೇರೆ ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಥರ ಎಲ್ಲ ನೋಡಿದ್ದೀನಿ. ಓಕೆ, ನಾವು ಒಂದ್ಸರಿ ರಿಯಲಾಗಿ ಇದನ್ನು ಚೆಕ್ ಮಾಡೋಣ, ಆವಾಗ ಗೊತ್ತಾಗುತ್ತೆ ನಮಗೆ ಏನಿದೆ ಅಂತ. ಬನ್ನಿ ಸ್ನೇಹಿತರೆ, ಹೋಗಿ ಹೊರಗಡೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆವಾಗಲೇ ನಿಮಗೆ ಮನೆ ಒಳಗಡೆ, ರೂಮ್ ಒಳಗಡೆ ಎಲ್ಲ ಟೆಸ್ಟ್ ಮಾಡಿದೆ. ಇವಾಗ ಔಟ್ಫೀಲ್ಡಿಗೆ ಬಂದಿದ್ದೀವಿ, ಹೊರಗಡೆ ನೇಚರ್ಗೆ.
ತುಂಬ ಗಾಳಿ ಬೀಸ್ತಾ ಇದೆ. ಇಲ್ಲಿ ಎಲ್ಲ ಯಾವ ಥರ ಬರುತ್ತೆ ಅಂತ ನೋಡೋಣ. ಆಲ್ರೆಡಿ ಸ್ನೇಹಿತರೆ ಮೈಕ್ ಆನ್ ಆಗಿದೆ. ನೀವು ಫಸ್ಟಿಂದ ಕೇಳ್ತಾ ಇರೋ ವಾಯ್ಸ್, ಇವಾಗಿಂದ ಕೇಳ್ತಾ ಇರೋ ವಾಯ್ಸು ವೈರ್ಲೆಸ್ ಮೈಕ್ದೇನೆ ಸ್ನೇಹಿತರೆ. ಇವಾಗ ಯಾವ ಥರ ಕೇಳ್ತಾ ಇದೆ, ಹೆಂಗೆ ಕೇಳ್ತಾ ಇದೆ ಅಪ್ಪ? ನಮ್ಮ ಹುಡುಗನಿಗೆ ಇಯರ್ಫೋನ್ ಹಾಕಿ ನಿಲ್ಸಿದ್ದೀನಿ. ನಾನು ಮಾತಾಡೋದೆಲ್ಲ ಅಲ್ಲಿ ಇಯರ್ಫೋನಲ್ಲಿ ಕೇಳಿಸ್ತಾ ಇದೆ ಅವನಿಗೆ. ಓಕೆ, ಇವಾಗ ನಾವು ಚೆಕ್ ಮಾಡೋಣ ಎಷ್ಟು ದೂರದವರೆಗೆ ಬರುತ್ತೆ ಅಂತ. ನೀನು ಕೈ ಎತ್ತು, ಎಷ್ಟು ದೂರದ್ದು ಬರುತ್ತೆ. ಬಂದರೆ ಹಿಂಗೆ ಹೇಳೋ, ಬರಲಿಲ್ಲ ಅಂದರೆ ಹೆಂಗೆ ಹೇಳ್ತೀಯ? ಡಿಸ್ಲೈಕ್. ಓಕೆ, ಎಷ್ಟು ದೂರ ಇದ್ದೀವಿ ಇವಾಗ ಅಂದರೆ 20 ಫೀಟಲ್ಲಿದ್ದೀವಿ ಇವಾಗ ಸ್ನೇಹಿತರೆ. 20 ಮತ್ತು ಇನ್ನೊಂದು ಸ್ವಲ್ಪ ದೂರ ಬಂದರೆ 30 ಫೀಟು. 30, 40, 40 ಅಡಿಲಿಲ್ವ ಇವಾಗ? 50 ಅಡಿ, 50 ಅಡಿ ಇದ್ದೀವಿ ಸ್ನೇಹಿತರೆ ಇವಾಗ. ಮತ್ತು ಕಾಣುತ್ತಾ? ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆಯಾ ಅಂತ ಅವನಿಗೆ ಇಯರ್ಫೋನ್ ಹಾಕಿದ್ದಾನೆ. ಆ ಕಡೆಗೆ ಹೋಗ್ಬಿಡ್ತೀನಿ ಹಂಗಂದ್ರೆ. ಇಲ್ಲಿ ಕಾಲುವೆ ಐತೆ, ಕಾಲುವೆ ಇಳಿದು ಹೋಗ್ಬಿಡೋದಾ ಆ ಕಡೆಗೆ? ಕಾಣ್ತಾ ಇದ್ದೇನಾ? ಕಾಣ್ತಾ ಇದ್ದ ವಾಯ್ಸು? ಎಲ್ಲಿಗಿರು ಇಷ್ಟೊಂದು ದೊಡ್ಡ ತೆವ್ರು ಐತೆ, ಮೇಲ್ಗಡೆ ಹತ್ಬೇಕೀಗ. ಓಕೆ, ಇಷ್ಟು ದೂರ ಬಂದಿದ್ದೀವಿ. ನಾನು ರನ್ನಿಂಗ್ ಹೋಗ್ಬೇಕಾದ್ರೆ ಹೆಂಗೆ ಕೇಳ್ತಾ ಇದ್ದೆ? ಕ್ಲಿಯರಾಗಿ ಕೇಳ್ತಾ ಇದೀಯಾ ರನ್ನಿಂಗಲ್ಲಿ? ಏನಾಗ್ತಾಯಿದೆ ಇವಾಗ ನಿಂತ್ಕೊಂಡು ಮಾತಾಡಿದ್ರ? ಓ ಸ್ನೇಹಿತರೆ, ನಿಂತ್ಕೊಂಡು ಮಾತಾಡಿದ್ರೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಸ್ವಲ್ಪ ರನ್ನಿಂಗಲ್ಲಿ ಮತ್ತು ನಾವು ಟರ್ನ್ ಮಾಡಿ ಮಾತಾಡಿದಾಗ ನೀಟಾಗಿ ಕೇಳಲ್ಲ, ಸೌಂಡ್ ಬರುತ್ತೆ, ವಾಯ್ಸೆಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಅಂದಾಜು ಎಷ್ಟು ಅಡಿ ಬರ್ಬೋದು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಈಗ? ಕೇಳಿಸ್ತಾ ಇಲ್ವಾ? ಎಷ್ಟು ಅಡಿ ಬರ್ಬೋದು ಅಂದೆ? ಜೋರಾಗಿ ಹೇಳೋ. ನೀನಾದ್ರೂ ಜೋರಾಗಿ ಹೇಳ. ನಾನು ಮಾತಾಡೋದು ನಿನಗೆ ಕೇಳ್ತಾ ಇದ್ದೆ, ನೀನು ಮಾತಾಡೋದು ನನಗೆ ಕೇಳಿಸೋರ್ದಾ? ನಾನೇ ಹೇಳ್ತೀನಿ ಬಿಡಪ್ಪ, ಆಯಿತು, ನಾನೇ ಕೌಂಟ್ ಮಾಡ್ತೀನಿ. 1, 10, 20, 30, 40, 50, 60, ಒಂದು 70, 80 ಅಡಿ ಇಲ್ಲಿದ್ದೀವಿ ಅಲ್ವಾ? 80ಕ್ಕಿಂತ ಜಾಸ್ತಿ ಒಂದು ಸ್ಟಾಪಾ? ಕೇಳಿಸ್ತಾ ಇಲ್ವಾ? ಆವಾಗಲೇ ಮಾತಾಡೋ ನಿಲ್ಸ್ಬಿಟ್ಟಿದೆ, ಅದಕ್ಕೆ ದೂರ ಬಂದ್ಬಿಟ್ಟಿದೆ. ಇಷ್ಟು ದೂರ ಕೇಳಿಸಿದ್ರೆ ಬೇಜಾನು. ಇಷ್ಟು ದೂರ ಇಟ್ಕೊಂಡು ಯಾವನ್ ಮಾತಾಡೋದನ್ ಗುರು? ಇಷ್ಟು ದೂರ ನಿಲ್ಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಂಟರ್ವ್ಯೂ ತಗೋತಾನ? ಸಾಕಲ್ವಾ? ಇನ್ನೂ ಕೇಳ್ತಾ ಇದೆಯಂತೆ ಗುರು. ಇನ್ನೂ ಎಷ್ಟು ದೂರ ಹೋಗೋದಾಗಂತ? ಇವಾಗಲೂ ಕೇಳ್ತಾ ಇದೆಯಾ? ನನ್ನ ಮೊಬೈಲು ತರಲಿಲ್ಲ. ಮೊಬೈಲಲ್ಲೇ ವಿಡಿಯೋ ಮಾಡ್ತಿರೋದಲ್ವಾ, ಇಲ್ಲಾಂದರೆ ಫೋನ್ ಆದರೂ ಮಾಡಿ ಕೇಳ್ಬೋದಿತ್ತು. ಇಲ್ಲಿ ಕೇಳಲಿ ಬಿಡಲಿ ಅದಾಗ ಇಲ್ಲೇ ಲಾಸ್ಟ್ ಮಾಡ್ತೀನಿ ಗುರು.
ಮೋಸ್ಟ್ಲಿ ಇದು ಕೇಳ್ತಾ ಇರ್ಬೋದು, ಇದಕ್ಕಿಂತ ಇನ್ನೇನು ಟೆಸ್ಟ್ ಮಾಡ್ತಾರೆ ಮರೆಯ, ಇದಕ್ಕಿಂತ ಇನ್ನೂ ದೂರ. ಸಾಕು ಗುರು, ಇಷ್ಟು ದೂರ ಕೇಳಿಸಿದ್ರೆ ಬೇಜಾನು. ರನ್ನಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಗುರು. ರನ್ನಿಂಗಲ್ಲಿ ವೀಡಿಯೋ ಓಡ್ ಬರ್ಬೇಕಾ? ರನ್ನಿಂಗಲ್ಲಿ ವೀಡಿಯೋ ಹೆಂಗೆ ಬರುತ್ತೆ ಅಂದರೆ ಓಡ್ ಬಾ ಅಂತ ಹೇಳ್ದವನೆ. ನಡ್ಕ ಬಂದರೆ ಕರೆಕ್ಟಾಗಿ ಕೇಳ್ತಾ ಇದ್ದ, ನಡ್ಕ ಬಂದರೆ ಕರೆಕ್ಟಾಗಿ ಕೇಳಿದ್ರೆ ಸಾಕು ಗುರು. ಇನ್ನು ಓಡೋಡಿ ಯಾರು ಗುರು ವೀಡಿಯೋ ಎಲ್ಲ ಪಡ್ತಾರೆ? ಓಡ್ಕೊಂಡು ಯಪ್ಪ ಕೇಳ್ತಾ ಇದ್ದೆ, ಓಡ್ ಬಂದ್ರ ಮೈಕಿಗೆ ಬಿದ್ದೋಗ್ಬಿಟ್ಟದ. ಚೆನ್ನಾಗೈತೆ, ಬಿಡಲ್ಲ. ಅಪ್ಪ ಹೆಚ್ಚು ಕೇಳ್ತಾ ಇದ್ದೆ ಇವಾಗ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಗುರು. ನಾನು ಇವಾಗ ರನ್ನಿಂಗಲ್ಲಿ ಓಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಕೇಳ್ತಾಯಿತ್ತು ನೋಡೋದ? 600 ಮೀಟ್ರಾ? 600 ಮೀಟ್ರಾ? 600 ಮೀಟ್ರ್ ಅಂದರೆ ಎಷ್ಟು ಅಡಿ ಆಯ್ತು ಹೇಳೋ? ಅರ್ಧ ಕಿಲೋಮೀಟ್ರು ಕೇಳ್ದಾಯ್ತು ಅಲ್ಲಿವರೆಗೂ? ನಾನೊಂದು ಇಯರ್ಫೋನ್ ಹಾಕೋ ಹೋಗ್ಬೇಕಿತ್ತು. ರನ್ನಿಂಗಲ್ಲಿ ಬಂದಾಗ ಕೇಳ್ತಾ ಆಯ್ತಾ? ಹಳೇದಾಯ್ತಾಯ್ತಾ ಕೇಳಲ್ಲ ಅಂತನಾ? ಸ್ನೇಹಿತರೆ, ತುಂಬ ದೂರ, ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗಿದ್ದೆ. ಇವಾಗಂತೂ ಅರ್ಧ ಕಿಲೋಮೀಟ್ರ್ ದೂರದವರೆಗೂ ಕೇಳಿಸ್ತಾ ಇದ್ದಂತೆ ಗುರು. ಇವ್ನು ಕೇಳಿಸ್ತೈತೆ ಅಂತ ಹೇಳ್ತಾ ಇರೋದು ನನಗೆ ಕೇಳಲಿಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಇಲ್ಲಾಂದರೆ ಇನ್ನೂ ತುಂಬ ದೂರ ಹೋಗಿ ಚೆಕ್ ಮಾಡ್ಬೋದಿತ್ತು. ಸಾಕು ಗುರು, ಬೇಜಾನು, ಇಷ್ಟೇ ಸಾಕು. ಇದನ್ನೇ ಚೆಕ್ ಮಾಡೋದ. ಈಗ ವಿಡಿಯೋ ಎಲ್ಲ ಹೆಂಗೆ ಬಂದೈತೆ ಅಂತ ಚೆಕ್ ಮಾಡ್ದ. ಸಿಸ್ಟಮ್ ಎಲ್ಲ ಇದೆ, ಅದನ್ನು ಚೆಕ್ ಮಾಡೋದ ಒಂದು ಸರಿ. ಹೆಂಗೆ ಬರ್ತೈತೆ ಈಗ ಮಾತು, ವಾಯ್ಸು? ಹೌದಾ, ನಾನು ಇದನ್ನೇ ಆನ್ ಮಾಡ್ಕೋಬೇಕಿದ್ದಂಗೆ. ನಾಯ್ಸ್ ಕೇಳಿಸ್ತಾ ಇದ್ದದ್ದು ಅವಾಗಲೇ. ಇದು ಆಪ್ಷನ್ ಐತಲ್ಲ, ಇಲ್ಲೊಂದು ಆಪ್ಷನ್, ಇದನ್ನ ಬಟನ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಾಯ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತೆ ಡಬಲ್ ಕ್ಲಿಕ್ ಮಾಡ್ತೀನಿ ಇವಾಗ. ಏನು ಬರುತ್ತೆ ನೋಡು, ಏನು ಬರ್ತೈತೆ ಇವಾಗ? ವಾಯ್ಸ್ ಹಂಗೇನಾ? ಇನ್ನೊಂದ್ಸರಿ ಕ್ಲಿಕ್ ಮಾಡ್ದೆ, ಇವಾಗ ಮಳೆ ತರ, ಮೊದಲು ಗಾಳಿ ತರ, ಇವಾಗ ಮಳೆ ತರ. ಹೌದಾ? ಯಾಕೋ ಏನು ಬಂದಿಲ್ವಾ ಇನ್ನು? ಮಾಮೂಲಿ ಯಾಕೋ ತರನೇ ಜೊತೆಗೆ ಮಳೆ. ಇದು ಮತ್ತೆ ಇವಾಗ ಎಕೋ ಬಂತಾ? ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡಿದೆ, ಎಕೋ ಬರ್ತೈತೆ ಇವಾಗ. ಹೌದಾ? ಹಲೋ ಗೈಸ್, ಇದು ವಾಯ್ಸ್ ಹೆಂಗೆ ಕೇಳ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ. ವಿಡಿಯೋ ನೋಡೋರಿದ್ರೆ ಚೆನ್ನಾಗಿ ಕೇಳ್ತೈತೆ. ಚೆನ್ನಾಗಿ ಅಂದರೆ ಎಕೋ ಕೇಳ್ತಾಯಿದ್ದೆ. ಇನ್ನೊಂದ್ಸರಿ ಕ್ಲಿಕ್ ಮಾಡ್ತೀನಿ ನೋಡಿ, ಇನ್ನೊಂದ್ಸರಿ. ಇವಾಗ ನಾರ್ಮಲ್ ಆಯ್ತಾ? ಅದರಲ್ಲೇ ಮಳೆ ಹೋಯ್ತರ ಆಪ್ಷನ್ ಅದಲ್ಲ, ಅದು ತೆಗೆದಾಕ್ಬಿಟ್ಟು ಒಬ್ಬರು ಎಕೋ ಹಾಕಿ ನೋಡು. ಒಂದು ನಿಮಿಷ, ಇವಾಗ ಎಕೋ ಹಾಕ್ಲಾ? ಇವಾಗ ಕೇಳ್ತಾ ಇದೆಯಾ? ಚೆನ್ನಾಗಿ ಕೇಳ್ತದೆ. ಆವಾಗಲೇ ಹೆಂಗೆ ಬರ್ತಾಯಿತ್ತು? ಜೊರ್ರ ಅಂತ ಕೇಳ್ತಾಯಿತ್ತು. ಓಕೆ ಓಕೆ ಸ್ನೇಹಿತರೆ, ಇವೆರಡು ಆನ್ ಆಗೈತೆ, ಇವೆರಡು ಬಟನ್ಸ್ ಕ್ಲಿಕ್ ಆಗೈತೆ. ಇಲ್ಲಿ ನಿಮಗೆ ಒಂದು ಲೈಟ್ LED ಲೈಟ್ ಕಾಣ್ತಾ ಐತೆ, ಇವೆರಡು ಕಾಣ್ತಾ ಇದೆಯಲ್ಲ, ಎರಡು ಆಪ್ಷನ್ನು ಆನ್ ಆಗಿದೆ. ಮತ್ತು ಇದನ್ನು ಆಫ್ ಮಾಡ್ತೀನಿ ಗುರು. ಇದು ಆಫ್ ಆಯಿತು. ಏನು ಕೇಳ್ತಾ ಇದೆ ಇವಾಗ? ನಾಯ್ಸ್ಕು ಕ್ಲಾರಿಟಿ ಇದೆಯಾ ವಾಯ್ಸು? ಮತ್ತು ಇದನ್ನು ಕ್ಲಿಕ್ ಮಾಡಿದಾಗ ಇವಾಗ ನೀಟಾಗಿ ಇನ್ನೂ ಚೆನ್ನಾಗಿ ಕೇಳ್ತಾ ಐತೆ. ಹಾಂ ಓಕೆ, ಇನ್ನು ಕ್ವಾಲಿಟಿ ಚೆನ್ನಾಗೈತೆ. ಓಕೆ, ನೀವೆಲ್ಲ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಮೈಕ್ ಅಂದ್ಕೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾನು ಉಪಯೋಗಿಸ್ತಾ ಇರೋದು, ಅದರಿಂದ ನನಗೂ ಐಡಿಯಾ ಇಲ್ಲ ಅಷ್ಟೊಂದು. ಇವಾಗ ನಮಗೆ ಗೊತ್ತಾದ ಮಟ್ಟಿಗೆ, ನಾವು ಚೆಕ್ ಮಾಡಿದ ಮಟ್ಟಿಗೆ ಚೆನ್ನಾಗೈತೆ ಮೈಕು. ನಾನು ಫಸ್ಟ್ ಮೈಕ್ ಇದೊಂದೇ ವೈರ್ಲೆಸ್ ಮೈಕ್ ತೊಗೊಂಡಿದ್ದು, ಅದರಿಂದ ಇದೊಂದೇ ಟೆಸ್ಟ್ ಮಾಡಿರೋದಲ್ಪ, ಅದರಿಂದ ನನಗೆ ಇದು ಚೆನ್ನಾಗೈತೆ ಅನಿಸ್ತು. ಇದ್ರ ಪ್ರೈಸ್ ಬಂದು 4,599 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದು. ನಿಮಗೆ ಅಮೆಝಾನಲ್ಲಿ 4,999 ತೋರಿಸುತ್ತೆ. ಒಂದೊಂದು ಲಿಂಕಿಂದ ಕ್ಲಿಕ್ ಮಾಡಿದ್ರೆ ಒಂದು 400 ರೂಪಾಯಿ ಲೆಸ್ ಆಗಿತ್ತು ನನಗೆ. ಮತ್ತು ನಾನು ಇದನ್ನು ಪರ್ಚೇಸ್ ಮಾಡಿ ತಂದಾದಮೇಲೆ
ಮತ್ತೆ ನಾನು ಯಾವುದೋ ವಿಡಿಯೋ ನೋಡಿದಾಗ ₹1,000 ಕೂಪನ್ ಇರೋ ಲಿಂಕ್ ಸಿಕ್ಕಿತ್ತು, ₹4,000 ಸಿಗ್ತಾಯಿತ್ತು ಮೈಕು. ನಿಮಗೆ ಆ ಲಿಂಕ್ನ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂತಂದರೆ ₹4,000ಗೆ ಮೈಕ್ ಸಿಗುತ್ತೆ. ಆ ಲಿಂಕಿಂದ ಪರ್ಚೇಸ್ ಮಾಡಿ. ಆ ಲಿಂಕಿಂದ ನನಗೇನು ಸಿಗೋಲ್ಲ, ನಿಮಗೆ ಉಳಿತಾಯ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೋಪ್ರ ಜೊತೆಗೆ ಹೇಗೆ ಕನೆಕ್ಟ್ ಮಾಡೋದು ಈ ವೈರ್ಲೆಸ್ ಮೈಕ್ನ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಓಕೆ, ಬೈ ಬಾಯ್, ಟೇಕ್ ಕೇರ್.